ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಲೈಟ್ ಪಿಂಕ್ ರೋಸ್ ಗಿಡ, ಇದು ಗುಲಾಬಿ ಗಿಡ. ಎಷ್ಟೊಂದು ಹೂ ಬಿಟ್ಟಿದೆ ಇವತ್ತು ಅಂತ. ಇಲ್ಲಿ ನೋಡಿ, ಇದು ಚಿಕ್ಕ ಪಾಟಲ್ಲಿ ಇರೋದು. ಇಲ್ಲಿ ನೋಡಿ ಪಾಟ್ ಸೈಜ್ನ ಎಷ್ಟು ಚಿಕ್ಕದಂತ. ಇಷ್ಟು ಚಿಕ್ಕ ಪಾಟಲ್ಲಿ ಇದೆ. ಒಂಥರ ಮರದ ರೀತಿ ಆಗೋಗಿದೆ ಇದು. ಮತ್ತೆ ಇದು ಇವಾಗ ಇನ್ನ ಡಾರ್ಕ್ ಆಗತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆನೆ ಸ್ವಲ್ಪ ನೆರಳಲ್ಲಿ ಇಟ್ಬಿಟ್ಟಿದ್ದೆ ನಾನು. ಇಲ್ಲಿ ನೋಡಿ ಎಷ್ಟೊಂದು ಮೊಗ್ಗಾಗಿದೆ. ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ. ಟ್ರಿಮ್ ಮಾಡಿದ್ರೆ ಈ ರೀತಿ ಆಗತ್ತೆ ಗಿಡಗಳು. ನೋಡಿ ನೋಡಿ, ಇಲ್ಲಿ ತೋರಿಸ್ತೀನಿ. ಈ ಸೈಡು ಎಣಿಸ್ತಾ ಹೋದ್ರೆ ಸುಮಾರು 2, 3, 4, 5. ನೋಡಿ ಇಲ್ಲಿ ಎಷ್ಟಿದೆ ಈ ಬ್ರಾಂಚಲ್ಲಿ. ಇಲ್ಲಿ ನೋಡಿ ಈ ಬ್ರಾಂಚಲ್ಲಿ ಇದು ಒಂದು ಚಿಕ್ಕ ಕಟಿಂಗ್ ಹಾಕಿದ್ರೆ ಸಾಕು. ಇದು ನಾಟಿ ರೋಸ್. ಇದು ಚಿಕ್ಕ ಕಟಿಂಗ್ ಹಾಕಿದ್ರೆ ಸಾಕು, ಬಂದ್ಬಿಡುತ್ತೆ. ಮತ್ ಕಲರು ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಕೇರ್ ಮಾಡಿಲ್ಲ ನಾನು, ಹಾಗಾಗಿ ಈ ತರ ಇದೆ. ನೋಡಿ, ಶುರುಲ್ ಪಿಂಕ್ ಇರುತ್ತೆ, ಲೈಟ್ ಪಿಂಕ್ ಇರುತ್ತೆ. ತುಂಬಾ ಹೂ ಬಿಡುತ್ತೆ. ಮತ್ತೆ ದೊಡ್ಡ ನೆಲದಲ್ಲಿ ಹಾಕಿದ್ರೆ ದೊಡ್ಡ ಮರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಒಂದು ಲಿಲ್ಲಿ ಅರಳ್ತಾ ಇದೆ ಇವತ್ತು. ಎಲ್ಲಾದ್ರಲ್ಲೂ ಮೊಗ್ಗಾಗಿದೆ. ಮತ್ತೆ ಇಲ್ಲಿ ನೋಡಿ, ಇವಾಗ ಈ ಸೀಸನ್ ಅಲ್ಲಿ ಡೇರಾ ಹೂ ಬಿಟ್ಟಿದೆ, ಡಾಲಿಯಾ ಫ್ಲವರ್. ಈ ಗಿಡ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಒಂದು ಚಿಕ್ಕ ಕಟಿಂಗ್ ಹಾಕಿ, ಇಲ್ಲಿ ದಾಸವಾಳ ಗಿಡ ಇದೆ ಈ ಪಾಟ್ ಅಲ್ಲಿ. ಈ ಕಟಿಂಗ್ ಹಾಕಿ ಈ ಪಾಟ್ ಅಲ್ಲಿ ಇಟ್ಟಿದ್ದೆ. ಈ ಪಾಟ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದ್ರಲ್ಲಿ ಇಟ್ಟಿದ್ದೆ. ಇದು ಬೇರೆ ಇದ್ರ ಕೆಳಗಡೆ ಹೋಗ್ಬಿಟ್ಟಿದೆ, ಈ ಪಾಟ್ಗೆ ಹೋಗ್ಬಿಟ್ಟಿದೆ. ಪಿಂಚಿಂಗ್ ಏನು ಮಾಡಿಲ್ಲ, ಅದಕ್ಕಾಗಿ ಒಂದೇ ಹೂ ಬಂದಿದೆ. ಪಿಂಚಿಂಗ್ ಮಾಡಿದ್ರೆ ಗಿಡ ತುಂಬಾ ಹೂ ಆಗ್ತಿತ್ತು ಇದು. ನೋಡಿ, ಈ ಟೈಮಲ್ಲೂ ಫೆಬ್ರವರಿ ಮಂತಲ್ಲೂ ಡೇರಾ ಹೂವು. ನಮ್ಗೆ ತಾರಸಿ ಮೇಲೂ ಅಷ್ಟೇ ತುಂಬಾ ಹೂವಾಗಿದೆ, ಮೊಗ್ಗಳು ಆಗಿದೆ. ಇದು ನೋಡಿ, ಒಂದು ಡಬಲ್ ಪೆಟಲ್ ಚೈನೀಸ್ ಬಾಲ್ಸಮ್. ಇದು ಆರೆಂಜ್ ಕಲರ್ ತೋರಿಸಿದ್ದೆ ನಾನು ನಿಮ್ಗೆ ಒಂದು ಲಾಸ್ಟ್ ವೀಕ್ ವಿಡಿಯೋದಲ್ಲಿ. ಇದು ರೆಡ್ ಕಲರ್. ಇದು ಗಿಡ ತುಂಬಾ ಹೂವಾಗುತ್ತೆ. ಇದು ಹ್ಯಾಂಗಿಂಗ್ ಪಾಟ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚಿಕ್ಕ ಕಟಿಂಗ್ ಹಾಕಿದ್ರೆ ಸಾಕಿದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಬಿಗೋನಿಯಾ ಪ್ಲಾಂಟ್. ಬಿಗೋನಿಯಾ ಎಲ್ಲ ಇವಾಗ ನಿಮ್ಗೆ ಚಳಿಗಾಲದಲ್ಲೇ ಹೂವಾಗೋದು. ಅದ್ರ ಸೀಸನ್ನೇ ಚಳಿಗಾಲ. ಇಲ್ಲಿ ನೋಡಿ, ಒಂದು ದೊಡ್ಡ ಸ್ಟಿಕ್ ತರ ಬಂದು, ಇಲ್ಲಿ ನೋಡಿ ಫ್ಲವರ್ ಹೇಗಾಗಿದೆ ಅಂತ. ಈ ತರ ಫ್ಲವರ್ಗಳು ಬರುತ್ತೆ ಬಿಗೋನಿಯಲ್ಲಿ. ಇದು ಎಲೆಲ್ಲೂ ಬೆಳೆಸ್ಬೋದು. ಗಾರ್ಡನಿಂಗ್ ಮಾಡೋರ್ಗೆ ಗೊತ್ತಿರುತ್ತೆ. ಒಂದ್ ಚಿಕ್ಕ ಎಲೆನ ಮರಳಲ್ಲಿ ಹಾಕಿದ್ರೆ ರೂಟ್ಸ್ ಎಲ್ಲ ಬಂದು, ಬೇರೆಲ್ಲ ಬಂದು ಗಿಡಗಳಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಗೆ ಎಲ್ಲ ಮೊಗ್ಗಾಗ್ತಾ ಇದೆ. ಪೂರ್ತಿ ಟ್ರಿಮ್ ಮಾಡ್ಬೇಕು. ಇದನ್ನ ಪೂರ್ತಿ ಟ್ರಿಮ್ ಮಾಡಿದ್ರೆ ಪೂರ್ತಿ ಮೊಗ್ಗಾಗತ್ತೆ ಈ ಗಿಡ. ಕಟ್ ಮಾಡ್ಬಿಡ್ತೀನಿ, ಇದನ್ನ ಅರ್ಧ ಕಟ್ ಮಾಡ್ಬಿಡ್ತೀನಿ. ಅವಾಗ ತುಂಬಾ ಮೊಗ್ಗಾಗತ್ತೆ. ಅವಾಗ ತೋರಿಸ್ತೀನಿ ನಾನು ನಿಮ್ಗೆ ಹೇಗಿರುತ್ತೆ ಅಂತ. ಇದೆಲ್ಲ ನೋಡಿ, ಚಿಕ್ಕದು ಚೈನೀಸ್ ಬಾಲ್ಸಮ್, ಆರೆಂಜ್ ಕಲರ್. ಯಾವ ಕಲರ್ ಅಂತ ತೋರಿಸ್ತೀನಿ ನನ್ಗೆ. ಇದು ನೋಡಿ, ಚೈನೀಸ್ ಬಾಲ್ಸಮ್ ಪ್ಲಾಂಟ್ ಕಟ್ಟಿಂಗ್ ಅಲ್ಲಿ ಹಾಕಿರೋದು. ಒಂದು ಚಿಕ್ಕ ಕಟ್ಟಿಂಗ್ ಹಾಕಿರೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರದ್ದು ಒಂದು ದೊಡ್ಡ ಗಿಡ ತೋರಿಸಿದ್ದೆ, ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ನಾನು. ಇಂಪೇಷನ್ಸ್ ಅಂತ ಕರೀತಾರೆ ಈ ಗಿಡನ. ಇಲ್ಲಿ ನೋಡಿ, ಇದ್ರದ್ದು ಒಂದ್ ದೊಡ್ಡ ಗಿಡದಲ್ಲಿ ಸೀಡ್ ಪಡಾಗಿತ್ತು, ಅದನ್ನ ಇಲ್ಲ ಹಾಕಿದ್ದೆ. ಇಲ್ಲಿ ನೋಡಿ ಎಷ್ಟು ಸಸಿಗಳಾಗಿದೆ. ಸ್ವಲ್ಪ ತಾಳ್ಮೆಯಿಂದ ಬೆಳೆಸ್ಕೊಂಡ್ರೆ ತುಂಬಾ ಗಿಡಗಳನ್ನ ಬೆಳೆಸ್ಕೋಬಹುದು. ಸ್ವಲ್ಪ ತಾಳ್ಮೆ ಇರ್ಬೇಕು ಗಾರ್ಡನಿಂಗ್ ಅಂದ್ರೆ ಅಷ್ಟೇ. ಹೀಗೆ ಈ ರೋಸ್ ಪ್ಲಾಂಟ್ ನೋಡಿದಾಗ ಒಂದ್ ವಿಡಿಯೋ ಮಾಡ್ಬೇಕಂತ ಅನ್ಸ್ತು. ತುಂಬಾ ಹೂವಾಗಿದೆ. ಈ ಹೂವೆಲ್ಲ ಆದ್ಮೇಲೆ ಕಟಿಂಗ್ ಮಾಡಿದ್ಮೇಲೆ ಪುನಃ ಇದೇ ತರ ಟ್ರಿಮ್ ಮಾಡ್ಬಿಟ್ರೆ ಇದೇ ತರ ಮತ್ತೆ ಮೊಗ್ಗಾಗಿ ಮತ್ತೆ ಹೂ ಬಿಡುತ್ತೆ. ಒಂದ್ ಶೇಪ್ ತಗೊಂಡ್ ಬರ್ಬೋದು ಗಿಡನ. ಮತ್ತೆ ಫರ್ಟಿಲೈಸ್ ಮಾಡ್ಬೇಕು ಕಟ್ಟಿಂಗ್ ಆದ ತಕ್ಷಣನೇ. ಹೀಗೆ ಗಾರ್ಡನಿಂಗ್ ಕೆಲಸಗಳು ತುಂಬಾ ಪೇಷನ್ಸ್ ಇಂದ ಮಾಡಿದ್ರೆ
ಚೆನ್ನಾಗಿ ಬೆಳೆಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರು ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.